ಈ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ದೂರು ದಾಖಲಿಸುವಾಗ ಮೊದಲಾಗಿ ಸ್ಟೇಷನ್ ನ ವ್ಯಾಪ್ತಿಯನ್ನ ನೋಡ್ತಾ ಇದ್ರು. ಆದ್ರೆ 0 FIR ನ ಪ್ರಕಾರ ಘಟನೆ ಯಾವುದೇ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ರೂ ಕೂಡ ನಮಗೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಬಹುದು. ಈ FIR ನ ಪ್ರಕಾರ ಯಾವುದೇ ವ್ಯಕ್ತಿ ತಾನು ದೈಹಿಕವಾಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡದೆ ಅಪರಾಧವನ್ನ ವರದಿ ಮಾಡಬಹುದು. ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಲು ಹಿಂಜರಿಕೆ ಇರುವಂತವರಿಗೆ ಇದೊಂದು ಒಳ್ಳೆಯ ಮಾಧ್ಯಮ. ತಮಗಾದ ಅನ್ಯಾಯದ ವಿರುದ್ಧ ನಾವು ಕುಳಿತಲ್ಲೇ ದೂರನ್ನ ಸಲ್ಲಿಕೆ ಮಾಡಬಹುದು. ಕಾನೂನಿನಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳಿರುತ್ತೆ, ಆದರೆ ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವು ಅಷ್ಟಾಗಿರೋದಿಲ್ಲ. ಎಷ್ಟೋ ಜನರು ತಮಗೆ ಅನ್ಯಾಯ ಆಗುತ್ತಾ ಇದ್ರೂ ಕೂಡ ಪೊಲೀಸ್ ಠಾಣೆಯ ಮೆಟ್ಟಲನ್ನ ಹತ್ತುವುದೇ ದೊಡ್ಡ ಅಪರಾಧ ಅಂತ ಅಂದುಕೊಂಡು ಎಲ್ಲ ಅನ್ಯಾಯವನ್ನ ಸಹಿಸಿಕೊಂಡಿರ್ತಾರೆ. ಆದರೆ ಈ ಕಾನೂನುಗಳು ಎಲ್ಲವೂ ಕೂಡ ಜನಸಾಮಾನ್ಯರ ರಕ್ಷಣೆಗಾಗಿಯೇ ಇರುವಂಥದ್ದು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಇಂತಹ ಜನೋಪಯೋಗಿ ಕಾನೂನು ಯಾವೆಲ್ಲ ಇದೆ ಅವುಗಳ ಕುರಿತು ಒಂದು ಸಣ್ಣ ವಿವರಣೆಯನ್ನು ನೀಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ 0 FIR. FIR ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ದೂರುದಾರರು ಸಂಭವಿಸಿದಂತಹ ಘಟನೆಯ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ನೀಡಿದ ನಂತರ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ವರ್ತಮಾನ ವರದಿ ಅಂದ್ರೆ FIR ಅನ್ನು ದಾಖಲೆ ಮಾಡ್ತಾರೆ. ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಘಟನೆ ಯಾವ ಪೊಲೀಸ್ ಸ್ಟೇಷನ್ ನ ವ್ಯಾಪ್ತಿಯಲ್ಲಿ ನಡೆದಿತ್ತೋ ಅದೇ ಪೊಲೀಸ್ ಸ್ಟೇಷನ್ಗೆ ದೂರನ್ನು ದಾಖಲಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಅದನ್ನ ಸಡಿಲಿಸಿ 0 FIR ಹಾಗೆ ಈ FIR ಅನ್ನ ಜಾರಿಗೆ ತರಲಾಗಿದೆ. ಹಾಗಾದ್ರೆ 0 FIR ಅಂತ ಹೇಳಿದ್ರೆ ಏನು? ಯಾವುದೇ ಪೊಲೀಸ್ ಸ್ಟೇಷನ್ ಅಧಿಕಾರ ವ್ಯಾಪ್ತಿಯನ್ನ ಲೆಕ್ಕಿಸದೆ ದಾಖಲಿಸಿಕೊಳ್ಳುವ ಪ್ರಥಮ ವರ್ತಮಾನ ವರದಿಯೇ 0 FIR. ಅಂದ್ರೆ ಈ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ದೂರು ದಾಖಲಿಸುವಾಗ ಮೊದಲಾಗಿ ಸ್ಟೇಷನ್ ನ ವ್ಯಾಪ್ತಿಯನ್ನ ನೋಡ್ತಾ ಇದ್ರು. ಆದ್ರೆ 0 FIR ನ ಪ್ರಕಾರ ಘಟನೆ ಯಾವುದೇ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ರೂ ಕೂಡ ನಮಗೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಬಹುದು. ನಮ್ಮ ದೂರಿನ ಆಧಾರದ ಮೇಲೆ 0 FIR ಅನ್ನ ದಾಖಲು ಮಾಡ್ತಾರೆ. ಅನಂತರ ಘಟನೆ ಯಾವ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿತ್ತು ಅಲ್ಲಿಗೆ ಆ FIR ಅನ್ನು ವರ್ಗಾಯಿಸಲಾಗುತ್ತೆ. ಈ 0 FIR ಅನ್ನು ಗಂಭೀರ ಅಪರಾಧಗಳ ಸಂತ್ರಸ್ತರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಯೋಚನೆಯನ್ನ ಮಾಡಿದ್ದಾರೆ. 2012ರಲ್ಲಿ ದೆಹಲಿಯ ನಿರ್ಭಯಾ ಪ್ರಕರಣದ ನಂತರ ರಚಿಸಲಾದಂತಹ ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸಿನ ನಂತರ 0 FIR ಅನ್ನು ಪರಿಚಯಿಸಲಾಯಿತು. ಮುಖ್ಯವಾಗಿ ಅತ್ಯಾಚಾರ, ಕೊಲೆ ಪ್ರಯತ್ನದಂತಹ ಗಂಭೀರ ಅಪರಾಧಗಳ ಗಂಭೀರ ಪ್ರಕರಣಗಳು ನಡೆದಾಗ ಈ 0 FIR ಅನ್ನು ದಾಖಲು ಮಾಡಲಾಗುತ್ತೆ. ಇನ್ನು ಈ FIR ಬಗ್ಗೆ ತಿಳಿದುಕೊಳ್ಳೋಣ. ಈ FIR ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ FIR. ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ದಾಖಲಿಸುವಂತಹ ಪ್ರಥಮ ವರ್ತಮಾನ ವರದಿಯೇ ಈ FIR. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ BNSS ಸೆಕ್ಷನ್ 173 ಕ್ಲಾಸ್ 1 ಅಡಿಯಲ್ಲಿ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ FIR ನೋಂದಾವಣಿಯನ್ನು ಅನುಮತಿಸುವ ಈ FIR ನಿಬಂಧನೆಗಳನ್ನು ಪರಿಚಯಿಸ್ತಾರೆ. ಈ FIR ನ ಪ್ರಕಾರ ಯಾವುದೇ ವ್ಯಕ್ತಿ ತಾನು ದೈಹಿಕವಾಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡದೆ ಅಪರಾಧವನ್ನ ವರದಿ ಮಾಡಬಹುದು. ಕಳ್ಳತನ, ವಾಹನ ಕಳ್ಳತನ ಮತ್ತು ಇತರ ಆಸ್ತಿ ಸಂಬಂಧಿತ ಅಪರಾಧಗಳಂತಹ ಕಾಗ್ನಿಸಬಲ್ ಅಂದ್ರೆ ಗುರುತಿಸಬಹುದಾದ ಅಪರಾಧಗಳಿಗೆ ಈ FIR ಅನ್ನ ಸಲ್ಲಿಸಬಹುದು. ಈ FIR ದಾಖಲಿಸುವಂತದ್ದು ಹೇಗೆ? ಸ್ಥಳೀಯ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ನೀಡಲಾದಂತಹ ಈ FIR ಪೋರ್ಟಲ್ಗೆ ಭೇಟಿ ನೀಡಬೇಕು. ಹೆಸರು, ವಿಳಾಸ ಮತ್ತು ಘಟನೆಯ ವಿವರಣೆಯನ್ನ ಅಗತ್ಯವಿರುವ ವಿವರಗಳೊಂದಿಗೆ ಆನ್ಲೈನ್ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಫಾರ್ಮ್ ಅನ್ನ ಸಲ್ಲಿಸಿ ಈ FIR ಸಂಖ್ಯೆಯನ್ನ ಸ್ವೀಕರಿಸಬೇಕು. ಈ FIR ಅನ್ನ ಗುರುತಿಸಬಹುದಾದ ಅಪರಾಧಗಳಿಗೆ ಮಾತ್ರ ಸ್ವೀಕರಿಸಲಾಗ್ತದೆ ಎಂಬುದು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಈ FIR ಸಲ್ಲಿಸಿದ ನಂತರ ಅಧಿಕಾರಿಗಳು ದೂರನ್ನ ಪರಿಶೀಲಿಸ್ತಾರೆ. ಪೊಲೀಸರು ತಮ್ಮ ಪ್ರಕರಣದ ತನಿಖೆ ನಡೆಸ್ತಾರೆ. ದೂರುದಾರರು ತಮ್ಮ FIR ನ ಸ್ಥಿತಿಯನ್ನ ಆನ್ಲೈನ್ ನಲ್ಲಿ ಟ್ರ್ಯಾಕ್ ಮಾಡಬಹುದು. ಈ FIR ಅನ್ನು ಯಾವುದೇ ಸ್ಥಳದಿಂದ ಯಾವುದೇ ಸಮಯದಲ್ಲಿ ಇಂಟರ್ನೆಟ್ ನ ಸಹಾಯದಿಂದ, ಕಂಪ್ಯೂಟರ್ ಅಥವಾ ಮೊಬೈಲ್ ಅನ್ನ ಬಳಸಿಕೊಂಡು ದಾಖಲಿಸುವುದರಿಂದ ಸಮಯದ ಉಳಿತಾಯವಾಗುತ್ತೆ. ಎಲ್ಲ ವಿಷಯಗಳನ್ನ ಆನ್ಲೈನ್ ನಲ್ಲೇ ಸಲ್ಲಿಸುವುದರಿಂದ ಫಿಸಿಕಲ್ ಡಾಕ್ಯುಮೆಂಟ್ಸ್ ಕಳೆದು ಹೋಗುವ ಭಯ ಕೂಡ ಇರುವುದಿಲ್ಲ. ಈ FIR ಪೋರ್ಟಲ್ಗಳು ಎನ್ಕ್ರಿಪ್ಟೆಡ್ ಮತ್ತು ಸುರಕ್ಷತೆಯನ್ನು ಹೊಂದಿರುವುದರಿಂದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗುತ್ತೆ. ಜೊತೆಗೆ ಕಾಗದ ಬಳಕೆಯನ್ನು ಕೂಡ ಕಮ್ಮಿ ಮಾಡುತ್ತೆ. ಆದರೆ ಕೆಲವೊಮ್ಮೆ ಟೆಕ್ನಿಕಲ್ ಎರರ್ನ ಕಾರಣಕ್ಕೆ ಅಥವಾ ನೆಟ್ವರ್ಕ್ ಸಮಸ್ಯೆಯ ಕಾರಣಕ್ಕೆ ತಾಂತ್ರಿಕ ಸಮಸ್ಯೆ ಎದುರಾಗಬಹುದು. ಈ ಕಾರಣಕ್ಕೆ ಒಂದೇ ಘಟನೆಗೆ ಅನೇಕ ಈ FIR ಸಲ್ಲಿಕೆ ಆಗಬಹುದು. ಇದು ಒಂದು ಗೊಂದಲ ಉಂಟು ಮಾಡಬಹುದು. ಆದರೂ ಕೂಡ ಇದಕ್ಕೆ ಬೇಕಾದಂತಹ ಪರಿಹಾರವನ್ನ ನಾವು ಮತ್ತೆ ಕಂಡುಕೊಳ್ಳಬಹುದು. ಅದೇನು ದೊಡ್ಡ ಸಂಗತಿಯಾಗಿ ಉಳಿಯೋದಿಲ್ಲ. ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಲು ಹಿಂಜರಿಕೆ ಇರುವಂತ
ಅನ್ನುವಂಥವರಿಗೆ ಇದೊಂದು ಒಳ್ಳೆಯ ಮಾಧ್ಯಮ. ತಮಗಾದ ಅನ್ಯಾಯದ ವಿರುದ್ಧ ನಾವು ಕುಳಿತಲ್ಲೇ ದೂರನ್ನ ಸಲ್ಲಿಕೆ ಮಾಡಬಹುದು. ಈ ಕುರಿತಾಗಿರುವ ಕಾನೂನು ಜ್ಞಾನವನ್ನ ನಾವೆಲ್ಲರೂ ತಿಳಿದುಕೊಳ್ಳುವುದು ಇಂದಿನ ಸಮಾಜದ ತುರ್ತು ಅವಶ್ಯ. ಹೀಗಾಗಿ ನಾವು ಇದರ ಬಗ್ಗೆ ವಿವರವಾಗಿ ತಿಳಿಸುವ ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ. ಈ ನೆಲದ ಕಾನೂನಿನ ಮೇಲೆ ಗೌರವದ ಜೊತೆಗೆ ನೆಲದ ಕಾನೂನಿನ ಅರಿವು ಕೂಡ ಇರಬೇಕಾ ಅನ್ನುವಂಥದ್ದು ನಮ್ಮ ನಿಲುವು. ಮುಂದೆ ಇನ್ನೊಂದು ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.